ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಸುಪ್ರಿಯಾ ಮಲ್ಲು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ರೂಟೀನ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಔಟಿಂಗ್ ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಅಂದರೆ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ. ಪ್ಲಸ್ ನೀವಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವಿಡಿಯೋ ಇರುತ್ತೆ. ಫ್ಯಾಮಿಲಿ ಬ್ಲಾಗ್ಸ್, ಫ್ಯಾಷನ್, ಸ್ಕಿನ್ ಕೇರ್ ಎಲ್ಲಷ್ಟು ಈ ವಿಡಿಯೋಲಿ ನಾನು ಹಾಕ್ತಾ ಇರ್ತೀನಿ. ಸೊ ಇದು ಬಂತು ನಮ್ಮ ಅಮ್ಮನ ಮನೆ. ನಾನು ಇಲ್ಲಿ ಅಫ್ಜಲ್ಪುರ ಬಂದಿದ್ದೀನಿ ಅಮ್ಮನ ಮನೆಗೆ. ಇವಾಗ 2 ಇಲ್ಲ 3 ಡೇಸ್ ಆಯಿತು. ಸೊ ಇವತ್ತು ಔಟಿಂಗ್ ಹೋಗ್ಬೇಕು ಅಂದ್ಕೊಂಡಿವಿ. ಮಾರ್ನಿಂಗ್ 6 o'clockಗೆ ಔಟಿಂಗ್ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ತುಂಬ ಬಿಸಿಲಾಗ್ತಾ ಇದೆ. ಅದರಲ್ಲಿ ನಾನು ಚಿನ್ನು ಮತ್ತಂದರೆ ಆರ್ವಿ ಕರ್ಕೊಂಡು ಹೋಗ್ಬೇಕಂದ್ರೆ ಬರುವಾಗ ತುಂಬ ಬಿಸಿಲಾಗುತ್ತೆ. ಸೊ ಆ ಕಾರಣದಿಂದ ಬೇಗ ಹೋಗ್ತಾ ಇದ್ದೀವಿ, ಅಂದರೆ ಅವ್ರಿಗೂ ಕೂಡ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ ಅಂತ. ಈ ಜಾಗ ನೋಡಿ ನಿಮ್ಗೆ ಗೊತ್ತಾಗಿರಬೇಕು ನಾನು ಎಲ್ಲಿ ಬಂದಿದ್ದೀನಿ ಅಂತ. ಇನ್ನೂ ಕೆಲವೊಬ್ರಿಗೆ ಗೊತ್ತಾಗಿಲ್ಲ ಅಂದರೆ ಖಂಡಿತ ಇನ್ನೊಂದು ಸಲ ಗೆಸ್ ಮಾಡಿ ನಾನು ಎಲ್ಲಿ ಬಂದೀನಿ ಅಂತ. ಸೊ ಖಂಡಿತ ಇದು ನಾನಿಲ್ಲಿ ಅಫ್ಜಲ್ಪುರ ಗತ್ತಿರ್ಗಿ ಭಾಗಮಯಿ ಗುಡಿ ಬಂದೀನಿ. ಸೊ ಇಲ್ಲೇ ಸ್ನಾನ ಮಾಡಿದೀವಿ ನಾವು ಹೊಳೆಯಲ್ಲಿ. ಇವಾಗ ಆರ್ವಿ ಭೂಮಿ ಸ್ನಾನ ಆಗಿದೆ. ಇವರಿಗೂ ಕೂಡ ಬಟ್ಟೆ ಹಾಕ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಮೂಮೆಂಟ್ ಇರುತ್ತೆ. ಪ್ಲಸ್ ತುಂಬ ಕೂಲ್ ಅನಿಸುತ್ತೆ. ಎಲ್ಲಷ್ಟು ಭಾರ ಇಳಿದಂಗೆ ಅನಿಸ್ತೈತೆ ಇಲ್ಲಿ ಸ್ನಾನ ಮಾಡಿದರೆ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲರೂ ಸ್ನಾನ ಆಯಿತು, ನಂದು ಕೂಡ ಆಗಿದೆ. ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು ಇವಾಗ ಗುಡಿಗೆ ಹೋಗ್ತಾ ಇದ್ದೀವಿ. ಗುಡಿಗೆ ಹೋಗಿ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೋಬೇಕು ಅಂದ್ಕೊಂಡಿವಿ. ನಾವು ಬಂದೀವಿ ಬುಧವಾರ, ಅಂದರೆ ಶುಕ್ರವಾರ ಆದಿವಾರ ಇರುತ್ತೆ. ಇಲ್ಲಿ ಸಿಡಿ ಕೂಡ ಆಡ್ತಾರೆ ಭಕ್ತರು, ಬೇಡ್ಕೊಂಡಿದ್ರೆ ಸಿಡಿ ಆಡ್ತಾರೆ. ಸೊ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದೆ. ನೀವು ಬರಬೇಕಾದ್ರೆ ವಿಸಿಟ್ ಆಗಬೇಕಾದ್ರೆ ಖಂಡಿತ ಬನ್ನಿ. ತುಂಬ ಚೆನ್ನಾಗಿ ಟೆಂಪಲ್ ಇದೆ. ಇವಾಗ ಏನಪ್ಪ ಅಂದರೆ ನಾನು ಬುಧವಾರ ಬಂದೀನಿ. ಶುಕ್ರವಾರ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರೋದಿಲ್ಲ. ಸೊ ಚೆನ್ನಾಗಿ ಶೂಟ್ ಕೂಡ ಮಾಡೋದಾಗಲ್ಲ. ಅದರಲ್ಲಿ ನಮ್ಮ ಹುಡುಗರು ಚೆನ್ನಾಗಿ ದರ್ಶನ ಆಗೋದಿಲ್ಲ ಅಂತ ನಾವು ನಡುವಾರಲ್ಲಿ ಬರ್ತೀವಿ. ಸೊ ಇವತ್ತು ಬುಧವಾರ ಅಲ್ಲ, ರಶ್ ಇಲ್ಲ, ತುಂಬ ಚೆನ್ನಾಗಿ ಆ ದರ್ಶನ ಕೂಡ ಆಯಿತು. ಇವಾಗ ಏನಿದೆ ಅಂದರೆ ಇದು ಫ್ರಂಟ್ ಇದೆ, ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಇವಾಗ ನೋಡಿ ಇದು ಬ್ಯಾಕ್ ಗೇಟ್ ಇದೆ, ಫ್ರಂಟ್ ಗೇಟ್ ಆ ಸೈಡಲ್ಲಿದೆ, ಇದು ಬ್ಯಾಕ್ ಗೇಟ್ ಇದೆ. ಸೊ ದರ್ಶನ ಮಾಡಿಕೊಂಡು ಇಲ್ಲಿದೆ ವಿಸಿಟ್ ಆಗಬೇಕು. ಇವಾಗ ನೋಡಿ ಇಲ್ಲಿ ಹಾಲ್ ಕೂಡ ಇದೆ. ಈ ಹಾಲಲ್ಲಿ ಮದುವೆ ಕೂಡ ಆಗ್ತಾ ಇರುತ್ತೆ. ಇದು ಪೂರ್ತಿಯಾಗಿ ಹಾಲ್ ಇದೆ. ಸೊ ಒಳಗಡೆ ದೇವಸ್ಥಾನ ಇದೆ, ಅದು ಕೂಡ ನೋಡ್ಬೋದಾ. ಇಲ್ಲಿ ನೋಡಿ ಭಾಗಮಯಿ ಟೆಂಪಲ್ ದೇವಸ್ಥಾನ ತುಂಬ ಬ್ಯೂಟಿಫುಲ್ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರಂಟಾಗಿ ಆಯಿ ದರ್ಶನ ಮಾಡಿಕೊಂಡು ಒಳಗೆ ಗರ್ಭಗುಡಿಯಲ್ಲಿ ಫೋನ್ ಅಲೌಡ್ ಇಲ್ಲ. ಸೊ ಅಂದರೂ ಕೂಡ ಬ್ಯಾಕಲ್ಲಿ ನಾನು ಆ ಫೋಟೋ ಆಯಿ ಇದು ತೋರಿಸಿದ್ದೀನಿ. ಇದು ನೋಡಿ ಕ್ಯಾಮ್ರಾದಲ್ಲಿ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿ ದರ್ಶನ ಆಯಿತು. ಇದು ಸಿ ಡಿ ಇದೆ ನೋಡಿ ಫ್ರೆಂಡ್ಸ್. ಆವಾಗ ಈ ಸಿ ಡಿದಿಂದ ಗತ್ತಿರ್ಗಿ ಭಾಗಮಯಿ ಸಿ ಡಿ ಆಡ್ತಾಯಿದ್ರು. ಸೊ ಇವಾಗ ಅದು ಆಗ್ತಾ ಇಲ್ಲ, ಜಸ್ಟ್ ನೆಲೆ ಸಿ ಡಿ ಆಗ್ತಾ ಇದೆ. ಸೊ ಅಂದರೂ ಕೂಡ ಇಲ್ಲಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಸಿಡಿಗೆ ಕೂಡ ಸಿಡಿ ಬಂಡಿಗೆ ಇಲ್ಲಿ ನೋಡಿ, ಇಲ್ಲಿ ಫ್ರಂಟ್ ಅಂದರೆ ಬ್ಯಾಕ್ ಸೈಡಲ್ಲಿ ಫ್ರಂಟ್ ದರ್ಶನ ಇದೆ. ಇಲ್ಲಿದು ಶೂಟ್ ಮಾಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ದರ್ಶನ ಆಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಗಾರ್ಡನ್ ಇದೆ ಫ್ರೆಂಡ್ಸ್, ಅಲ್ಲಿ ಆಯಿ ಸ್ಟ್ಯಾಚು ಇದೆ, ಅದು ಕೂಡ ತೋರಿಸ್ತೀನಿ, ನೋಡ್ಬೋದಾ. ಇಲ್ಲಿ ಆಯಿ ಸ್ಟ್ಯಾಚು ಇದೆ. ಇಲ್ಲೇ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಿದ್ದೀವಿ ಟೈಮ್. ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ನಾನು ತುಂಬ ದಿನ ಆಯಿತು ಬರ್ತಾಯಿದ್ದೆ, ಬಟ್ ಯಾವಾಗಲೂ ಗೇಟ್ ಕ್ಲೋಸ್ ಇರ್ತಾಯಿತ್ತು, ನನಗೆ ಇಲ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಒಳಗಡೆ ಬಂದು ಸುಮಾರು ಒಂದು 4 ಇಲ್ಲ 5 ವರ್ಷ ಆಯಿತು ನಾನು ಒಳಗಡೆ ಸ್ಟ್ಯಾಚ್ಯೂಬಲ್ ಬಂದೇ ಇರಲಿಲ್ಲ. ಸೊ ಇವಾಗ ಬಂದಿದ್ದೀನಿ, ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಸ್ವಲ್ಪ ಫೋಟೋ ಶೂಟ್ ವಿಡಿಯೋ ಎಲ್ಲನೂ ಮಾಡ್ಕೊಂಡಿವಿ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಇಲ್ಲಿ ಬರೋದಕ್ಕೆ. ಅದರಲ್ಲಿ ನನಗೆ ಏನಪ್ಪ ಅಂದರೆ ಇದು ಮನೆ ದೇವ್ರಿಗೆ ಬರಬೇಕಂದ್ರೆ ನನ್ನ ತವ್ರ ಮನೆ ಬಂದ ಮೇಲೆ ಬರಬೇಕು. ಯಾಕಂದರೆ ತುಂಬ ದೂರ ಆಗುತ್ತೆ ನಮಗೆ ಗೊಬ್ಬರದಿಂದ ಅಫ್ಜಲ್ಪುರ ಗತ್ತಿರ್ಗಿ. ಸೊ ಆ ಕಾರಣದಿಂದ ಇಲ್ಲಿ ಬಂದಿರ್ತೀನಲ್ಲ ತವ್ರ ಮನೆ, ಅವಾಗೇ ನಾನು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತೀವಿ. ಸೊ ಇವತ್ತಿನ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಆಯಿ ದರ್ಶನ ಆಗಿದೆ. ಸೊ ನೋಡ್ತಾ ಇದ್ದೀರಿ, ಇದು ಸಣ್ಣ ಕ್ಲಿಪ್ ಇದೆ ಆರ್ವಿಂದು ಮತ್ತಂದರೆ ಭೂಮಿಂದು ಕೂಡ. ಇದು ವಿಡಿಯೋ ಹೆಂಗೆ ಅನ್ನಿಸ್ತು ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರ್ಯಾರು ಈ ದೇವಸ್ಥಾನ ಹೋಗಿದ್ದೀರಿ ಅದು ಕೂಡ ತಿಳಿಸಿ. ಸೊ ಇಷ್ಟೇ, ಥ್ಯಾಂಕ್ ಯು, ಬಾಯ್.